ನಿಮ್ಮ ಹತ್ರ ಏನಾದ್ರು 2023ಕ್ಕಿಂತ ಹಳೆ ಗಾಡಿ ಇದೆ ಅಂತಂದ್ರೆ ಈ ವಿಡಿಯೋ ನಿಮಗೆ. ಸೊ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ನಾವು ಯೂಸ್ ಮಾಡ್ತಿರೋದು ಎಥನಾಲ್ ಬ್ಲೆಂಡೆಡ್ ಅಥವಾ E20 ಕಂಪ್ಲೈಂಟ್ ಪೆಟ್ರೋಲ್ ಅಂತ. ಸೊ ಇದರಿಂದಾಗಿ ನಮ್ಮ ಗಾಡಿಲಿ ಮೇಜರ್ ಆಗಿ ಏನ್ ಡಿಫ್ರೆನ್ಸ್ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮೈಲೇಜ್ ಡ್ರಾಪ್. ಸೊ ಸ್ಟಡೀಸ್ ಹೇಳುತ್ತೆ 3 to 6% ಮೈಲೇಜ್ ಡ್ರಾಪ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಕೆಲವು ಗಾಡಿಗಳಲ್ಲಿ ನೀವು ಅಟ್ಲೀಸ್ಟ್ 8 to 10% ಗಂಟ ಮೈಲೇಜ್ ಡ್ರಾಪ್ಗಳನ್ನ ನೋಡ್ಬೋದು. ಅಂಡ್ ಸೆಕೆಂಡ್, ಕರೋಷನ್ ಅಥವಾ ರಸ್ಟಿಂಗ್. ಸೊ E20 ಪೆಟ್ರೋಲ್ ಯೂಸ್ ಮಾಡೋದ್ರಿಂದ E20 ಅಥವಾ ಎಥನಾಲ್ ನ್ಯಾಚುರಲಿ ವಾಟರ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದಾಗಿ ಫ್ಯೂಲ್ ಟ್ಯಾಂಕ್ ಆಗಿರ್ಬೋದು, ಫ್ಯೂಲ್ ಲೈನಿಂಗ್ ಆಗಿರ್ಬೋದು ಅಥವಾ ಫ್ಯೂಲ್ ಇಂಜೆಕ್ಟರ್ಸ್ ಆಗಿರ್ಬೋದು, ಇದರಲ್ಲಿ ನೀವು ಸ್ವಲ್ಪ ಕರೋಷನ್ ಅಥವಾ ರಸ್ಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಅಂತಂದ್ರೆ ಮೊದಲು ಯಾವ ಫ್ಯೂಲ್ ಇಂಜೆಕ್ಟರ್ಸ್ನ ನಾವು ಎವ್ರಿ 40 to 50,000 ಕಿಲೋಮೀಟರ್ಸ್ಗೆ ಕ್ಲೀನ್ ಅಥವಾ ರೀಪ್ಲೇಸ್ ಮಾಡಿಸ್ತಿದ್ವು, ಅದೇ ಫ್ಯೂಲ್ ಇಂಜೆಕ್ಟರ್ಸ್ನ ನಾವೀಗ 10 to 15,000 ಕಿಲೋಮೀಟರ್ಸ್ಗೆ ಕ್ಲೀನ್ ಅಥವಾ ರೀಪ್ಲೇಸ್ ಮಾಡಿಸೋ ಅವಶ್ಯಕತೆ ಬರ್ಬೋದು. ಸೊ ನೀವು ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತಾರೆ, ಕೆಲವು ಆಡೋನ್ಸ್ಗಳನ್ನ ಬರುತ್ತೆ. ಆಡೋನ್ಸ್ಗಳನ್ನ ನಿಮ್ಮ ಗಾಡಿ E20 ಕಂಪ್ಲೈಂಟ್ ಅಲ್ಲ ಅಂತಂದ್ರೆ ಈ ಆಡೋನ್ಸ್ನ ಹಾಕೋದ್ರಿಂದ ನಿಮ್ಮ ಗಾಡಿ E20 ಕಂಪ್ಲೈಂಟ್ನ ಸ್ವಲ್ಪ ಮೀಟ್ ಮಾಡ್ಬೋದು ಆ್ಯಂಡ್ ನೀವು ಎಫೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ E20 ಕಂಪ್ಲೈಂಟ್ ಬಗ್ಗೆ ಅಥವಾ E20 ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇದೇ ಥರ ಆಟೋಮೋಟಿವ್ ನ್ಯೂಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.